ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು ತಿಂಗಳ ವಿಶೇಷ ಲೇಖಕ ಡಾಕ್ಟರ್ ಗಜಾನನ ಶರ್ಮ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 29. ಪುಸ್ತಕದ ಹೆಸರು ಚೆನ್ನಭೈರಾದೇವಿ. ಲೇಖಕರು ಡಾಕ್ಟರ್ ಗಜಾನನ ಶರ್ಮ. ಅಭಿಪ್ರಾಯ ರಾಜು ಹಗ್ಗದ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಚೆನ್ನಭೈರಾದೇವಿ ಕಾದಂಬರಿ ಓದಿದ ನಂತರ ನನ್ನ ಮನಸ್ಸೊಳಗೂ ಕಾಡಿದಂತಹ ನೂರಾರು ಪ್ರಶ್ನೆಗಳಿವೆ. ನಮ್ಮ ಬಾಲ್ಯದಿಂದಲೂ ಇತಿಹಾಸದ ಪುಸ್ತಕಗಳ ಆದಿಯಾಗಿ ಎಲ್ಲೂ ಈ ರಾಣಿಯ ಕುರಿತು ಮಾಹಿತಿ ಏಕೆ ಲಭ್ಯವಿರಲಿಲ್ಲ? ಇತಿಹಾಸಕಾರರಿಂದಾಗಿ ಚೆನ್ನಭೈರಾದೇವಿ ನಮಗೆ ಗೋಚರಿಸಲಿಲ್ಲವೇ? 50 ವರ್ಷಕ್ಕೂ ಹೆಚ್ಚು ಸುದೀರ್ಘ ಹಾಗೂ ಪರಿಶುದ್ಧ ಆಡಳಿತ ನೀಡಿದ ರಾಣಿಯ ಚರಿತ್ರೆಯ ಇತಿಹಾಸ ಓದುಗರಿಗೆ ದೊರಕದೇ ಇದ್ದದ್ದು ಏಕೆ? ಇತಿಹಾಸಕಾರರ ನಿರ್ಲಕ್ಷ್ಯವೇ? ಬಹುಕಾಲ ಚೆನ್ನಭೈರಾದೇವಿಯನ್ನು ದೇವರೆಂದು ಪೂಜಿಸಿದ ಜನರ ಮನಸ್ಸಿನಿಂದ ಅಳಿಸುವಂತಹ ಘಟನೆ ಏನಾದರೂ ನಡೆಯಿತೆ? ಉದ್ದೇಶಪೂರ್ವಕವಾಗಿ ಇತಿಹಾಸದಿಂದ ಮರೆಮಾಚಲಾಯಿತೆ? ಹೀಗೆ ಎಷ್ಟು ಮಹನೀಯರು ಎಲೆಮರೆಯ ಕಾಯಿಯಂತೆ ಇರುವರೋ ಕಂಡಿರುವರಾರು? ಅಂತಹ ಮರೆಯಾದ ರಾಣಿಯ ಕಥನವು ಈ ಕಾದಂಬರಿಯಲ್ಲಿ ಅಡಕವಾಗಿದೆ. ಅಕಳಂಕ ಚರಿತೆ ಎಂಬ ಪದವನ್ನು ಲೇಖಕರು ಪುಸ್ತಕದ ಮುಖಪುಟದಲ್ಲಿಯೇ ಹಾಕಿದ್ದಾರೆ. ಹಾಗಾದರೆ ಕಳಂಕ ಇತ್ತೇ? ಹಾಗಾದರೆ ಯಾವುದು? ಅಂತಹ ಪ್ರಮಾದವು ರಾಣಿಯಿಂದಾಯಿತೆ? ಅಲ್ಲಿಯ ಎದುರಾಳಿ ರಾಜಮನೆತನಗಳ ರಾಜರಿಂದಾಯಿತೆ? ಜನರ ಮನಗಳಲ್ಲಿ ಎದ್ದ ಗಾಳಿ ಸುದ್ದಿಯಿಂದಾಯಿತೆ? ಕಳಂಕಿತ ಪಟ್ಟವನ್ನು ರಾಣಿಗೆ ತಗುಲಿಸಿದವರ್ಯಾರು? ಏನು ನಡೆಯಿತು? ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಕಾದಂಬರಿ ಪರಿಪೂರ್ಣವಾಗಿ ಉತ್ತರ ನೀಡುತ್ತದೆ. ಹಾಗೂ ಅಕಳಂಕಿತೆ ರಾಣಿ ಎಂಬ ಬಿರುದನ್ನು ಇಡೀ ಕಾದಂಬರಿ ಓದಿದಾಗ ನೀವೇ ನೀಡುತ್ತೀರಿ. ಗೆರಸೊಪ್ಪದ ನಗರಿಯ ರಾಣಿ ಚೆನ್ನಭೈರಾದೇವಿಯ ಚರಿತ್ರೆಯನ್ನು ಹೊತ್ತ ಕಾದಂಬರಿ ಇದಾಗಿದೆ. ರಾಜ್ಯಾಡಳಿತ, ನ್ಯಾಯಾಂಗ ವ್ಯವಸ್ಥೆ, ಯುದ್ಧ ನೀತಿ, ಸಾಮಾನ್ಯ ಪ್ರಜೆಗಳ ಬದುಕಿನ ರೀತಿ, ಪಾಶ್ಚಿಮಾತ್ಯರ ದಾಳಿಯನ್ನೆದುರಿಸಲು ರಾಣಿ ರೂಪಿಸಿದ ಯೋಜನೆಗಳು, ಗೋವೆ, ಹೊನ್ನಾವರದ ಮೇಲೆ ಪೋರ್ಚುಗೀಸ್ ದೊರೆಗಳಿಂದ ನಡೆದ ಭಯಂಕರ ದಾಳಿಗಳು, ರಾಣಿಯ ಬಾಲ್ಯದ ಬದುಕು, ಜೀನದತ್ತನ ನೆನಪುಗಳೊಂದಿಗೆ ಸಾಗಿದ ಪಯಣ, ಗೌರಿ ಎಂಬ ಪುಟ್ಟ ಬಾಲಕಿ ಶಬಲೆಯಾಗಿ ಚೆನ್ನಭೈರಾದೇವಿಯ ಹೃದಯ ಸಂಗಾತಿಯಾಗಿ ಬೆಳೆದ ಘಟನೆಗಳು ಕಾದಂಬರಿಯಲ್ಲಿ ವಿಶಾಲ ಹರಿವಿನಲ್ಲಿ ವಿಸ್ತಾರಗೊಂಡು ಹರಿಯುತ್ತದೆ. ಚೆನ್ನಭೈರಾದೇವಿಯ ಮಾವ ಕೃಷ್ಣದೇವರಸನ ವೈರತ್ವದ ನಡೆಯಿಂದ ರಾಣಿ ಅನುಭವಿಸಿದ ಯಾತನೆ, ತನ್ನ ಬಾಲ್ಯದ ಗೆಳೆಯ ದೂರಾದರೂ ತನ್ನರಿವಿಗೆ ಬರದೆ ತನ್ನ ಯೌವನದ ದಿನಗಳಲ್ಲಿ ಅವನು ನಿನ್ನನ್ನು ಇಷ್ಟಪಡುತ್ತಿದ್ದ, ನೀನೇ ಕಡೆಗಣಿಸಿದೆ ಎಂಬ ಅಬ್ಬೆಯ ಮಾತು ರಾಣಿಯನ್ನು ಇರಿಯಲಾರಂಭಿಸಿದವು. ತನ್ನ ಆಪ್ತೆ ಗೌರಿಯ ತಾಯಿಯ ಸಾವಿಗೂ ತಾನೇ ಕಾರಣಲಾದೆ ಎಂಬ ನೋವು ರಾಣಿಯನ್ನು ಕಾಡುತ್ತದೆ. ಹೀಗೆ ನೋವುಗಳ ಸರಮಾಲೆಯನ್ನು ಹೊತ್ತು ರಾಣಿ ಒಂದೊಮ್ಮೆ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಕೊರಗಲಾರಂಭಿಸುತ್ತಾಳೆ. ಕೊನೆಗೆ ಜೈನ ಸಿದ್ಧಾಂತಕ್ಕೆ ಮೊರೆಹೋಗಿ ಮಾನಸಿಕವಾಗಿ ಸದೃಢಳಾಗಿ ಮತ್ತು ರಾಜ್ಯಭಾರಕ್ಕೆ ಮರಳುವ ಪ್ರಸಂಗ ಬಹಳ ಕಾಡುವಂತಹದ್ದು. ಅಸಂಖ್ಯಾತ ಜನರ ಮೇಲೆ ಆಡಳಿತ ನಡೆಸುವವನಿಗೆ ತನ್ನ ತಪ್ಪಿನ ಅರಿವಾಗುವುದು ಬಹಳ ಕಡಿಮೆ ಜನರಿಗೆ ಎಂದೆನಿಸುತ್ತದೆ. ಆಡಳಿತ ಎಂದರೆ ಅಹಂಕಾರ, ದರ್ಪಗಳ ಆರ್ಭಟವೇ ಜೋರಾಗಿರುತ್ತದೆ. ಆದರೆ ಚೆನ್ನಭೈರಾದೇವಿ ಈ ಕಾಲಘಟ್ಟದಲ್ಲಿ ಸಾಮಾನ್ಯನಂತೆ ಯೋಚಿಸಿ ಪಶ್ಚಾತ್ತಾಪಕ್ಕೊಳಗಾಗಿ ಮನೋರೋಗಿಯಂತಾದುದು ನನ್ನನ್ನು ಬಹಳ ಕಾಡಿದ ಘಟನೆ. ಬಹಳ ದಿನಗಳ ನಂತರ ಇತಿಹಾಸದ ಕಾದಂಬರಿಯಾದರೂ ತುಂಬ ಖುಷಿಪಟ್ಟು ಓದಿದ ಕಾದಂಬರಿ. ಕಾದಂಬರಿಯ ಓದು ಹೇಗೆ ಸಾಗುತ್ತದೆ ಎಂದರೆ, ನಾ ಬಿಡುವೆನೆಂದರೂ ನನ್ನನ್ನು ಬಿಡದೆ ಪದೇ ಪದೇ ಕಾಡಿಸಿ ಓದಿಸಿಕೊಂಡ ಕೃತಿ ಇದು. ಬಹುದಿನಗಳ ಓದಿನ ಗ್ಯಾಪ್ ನಂತರ ಮತ್ತೆ ನನ್ನನ್ನು ಓದಿನಾಳಕ್ಕೆ ಇಳಿಸಿದ ಕೃತಿ ಇದು. ರಾಣಿಯ ಆಡಳಿತ ಕೇವಲ ಎದುರಾಳಿಗಳಿಗೆ ಉತ್ತರ ನೀಡುವ ರೂಪದಲ್ಲಷ್ಟೇ ಅಲ್ಲ. ತನ್ನ ರಾಜ್ಯದ ಯಾವುದೋ ಮೂಲೆಯಲ್ಲಿರುವ ಸಾಮಾನ್ಯ ಪ್ರಜೆಯು ರಾಣಿಯ ಹೆಸರಿನಲ್ಲಿ ಪೂಜೆಗಿಳಿಯುವ ಮಟ್ಟಕ್ಕೆ ಪ್ರಭಾವ ಬೀರುವುದಿದೆಯಲ್ಲ, ಅದು ತುಂಬ ಪ್ರಭಾವಶಾಲಿ ಆಡಳಿತವೇ ಆಗಿರುತ್ತದೆ. ಅಂತಹ ಆಡಳಿತ ನೀಡಿದ ರಾಣಿಯ ಕಥನ ಸೊಗಸಾಗಿ ಮೂಡಿಬಂದಿದೆ. ಲೇಖಕರು ಈ ನೆಲದ ಮಣ್ಣಿನಲ್ಲಿ ಆಡಿ ಬೆಳೆದವರಾದ್ದರಿಂದ ಕಾದಂಬರಿಯಲ್ಲಿ ಬಹಳಷ್ಟು ಅಂಶಗಳು, ಊರಿನ ಹೆಸರುಗಳು ಕಾದಂಬರಿಯ ಜೀವಾಳದಂತೆ ಕಾಣುತ್ತದೆ. ಲೇಖಕರ ಅಧ್ಯಯನ ಪರಿ ಹಾಗೂ ಅವರ ಅಂತರಾಳದಲ್ಲಿ ಬಾಲ್ಯದಿಂದಲೂ ಬೇರೂರಿದ್ದ ಚೆನ್ನಭೈರಾದೇವಿ ತುಂಬ ಮಾಹಿತಿಯನ್ನು ಹೊತ್ತು ನಮ್ಮೆದುರು ನಿಂತಿದ್ದಾಳೆ ಎನಿಸುತ್ತದೆ. ಕಾದಂಬರಿಯ ಆರಂಭ ಗೌರಿ ಅಂದರೆ ಶಬಲೆಯ ಹಾಗೂ ತನ್ನ ತಾಯಿಯ ಸಂಭಾಷಣೆಯೊಂದಿಗೆ ಆರಂಭವಾಗಿ ಕಾದಂಬರಿಯ ಮುಕ್ತಾಯವೂ ಶಬಲೆ ಹಾಗೂ ತನ್ನ ತಾಯಿಯೊಂದಿಗೆ
ಆಗುವುದು ವಿಭಿನ್ನವಾದುದು. ಒಂದು ಕಡೆ ಹೆತ್ತವಳು, ಇನ್ನೊಂದು ಕಡೆ ಹೆತ್ತವಳನ್ನೂ ಮೀರಿಸುವ ತಾಯಿ ಚೆನ್ನಭೈರಾದೇವಿ. ಕಾದಂಬರಿಯುದ್ದಕ್ಕೂ ಬಹಳಷ್ಟು ಸಂದರ್ಭಗಳಲ್ಲಿ ಚೆನ್ನಭೈರಾದೇವಿ ಹಾಗೂ ಶಬಲೆ ಇಬ್ಬರು ಎದುರಾಗುತ್ತಾರೆ. ಆಗೆಲ್ಲ ತಮ್ಮ ಗತಕಾಲದ ನೆನಪಿನೊಟ್ಟಿಗೆ ವಾಸ್ತವದ ಸಂಗತಿಗಳನ್ನು ಸಮೀಕರಿಸಿ ನೋಡಿಕೊಂಡು ಒಬ್ಬರಿಗೊಬ್ಬರು ಸಾಂತ್ವನಗೈಯುತ್ತಾ ಕಾದಂಬರಿಯುದ್ದಕ್ಕೂ ಸಾಗುತ್ತಾರೆ. ಕಾದಂಬರಿಯಲ್ಲಿ ಬಹಳ ಕಡೆ ರಾಣಿ ಚೆನ್ನಭೈರಾದೇವಿ ಮಾನಸಿಕ ಸಂಕಟಕ್ಕೀಡಾಗಿ ಒದ್ದಾಡುತ್ತಾಳೆ. ಅಬ್ಬೆಯ ಸಾವಿನ ಸನ್ನಿವೇಶ, ಜೀನದತ್ತನ ಹುಡುಕಾಟದ ಸನ್ನಿವೇಶ, ಗೌರಿಯ ತಾಯಿಯ ಸಾವಿನ ಸನ್ನಿವೇಶ, ಹೀಗೆ ಬಹುತೇಕ ಸಂದರ್ಭಗಳಲ್ಲಿ ರಾಣಿಯ ಮಾನಸಿಕ ತಳಮಳದ ಹೊಯ್ದಾಟದ ಸನ್ನಿವೇಶಗಳನ್ನು ಕಾಣಬಹುದು. ಆದರೂ ಧೃತಿಗೆಡದೆ ಉತ್ತಮ ರಾಜ್ಯಭಾರ ಮಾಡುತ್ತಾಳೆ. ಕಾದಂಬರಿ ಓದಿ ಮುಗಿಸಿದಾಗ ಚೆನ್ನಭೈರಾದೇವಿ ಹಾಗೂ ಶಬಲೆಯ ಒಡನಾಟ ಹಾಗೂ ಆತ್ಮೀಯತೆಯ ಭಾವ, ಚೆನ್ನಭೈರಾದೇವಿ ಹಾಗೂ ಜೀನದತ್ತನ ಒಡನಾಟ, ಸತ್ರಾರ್ಜಿತ ಹಾಗೂ ಶಬಲೆಯ ಒಡನಾಟ ಇವುಗಳು ನನ್ನನ್ನು ಬಹಳಷ್ಟು ಕಾಡಿವೆ. ಇತಿಹಾಸದಲ್ಲಿ ಮರೆಯಾದ ರಾಣಿಯ ಕಥನ ಅತ್ಯದ್ಭುತವಾಗಿ ಈ ಕಾದಂಬರಿಯಲ್ಲಿ ಮೂಡಿಬಂದಿದೆ. ನೀವು ಕೂಡ ಇದನ್ನು ಓದಿ ಆನಂದಿಸಿ. ಧನ್ಯವಾದಗಳು.